ಪುಣ್ಯವನ್ನೇ ಮಾಡು ತಮ್ಮ, ಪುಣ್ಯ ಮಾಡಕ್ಕೆ ಪ್ರಯತ್ನ ಮಾಡುದು ಅಂತ. ಜಗತ್ತಿನೊಳಗೆ ಮನುಷ್ಯ ಪುಣ್ಯ ಮಾಡಿದ್ರೆ ಎಲ್ಲ ಸಿಗ್ತದೆ ರೀ. ನೀವೇ ಅಂತೀರಿ, ಭಾಳ ಮಂದಿ ನೀವೇ ಅಂತೀರಿ, ಮನೆ ಮುಂದೆ ಗಾಡಿ ಮನೆ ಮೇಲೆ ಮಾಡೇ ಎಲ್ಲ ಪುಣ್ಯ ಮಾಡ್ಯಾರಿ ಅಂತೀರಿ ನೀವು. ಒಂದು ನಿನಗೇನು ಬೇನಾಗ ಎಲ್ಲ ಮಾಡ್ಬೇಕು, ನೀನು ಮಾಡೋದ ಅವ್ರು ಮಾಡ್ಯಾರ ಇಟ್ಟು ಏರಂತ ಗೊತ್ತು, ನೀ ಯಾಕೆ ಮಾಡಕ್ಕ ಏನಾಗ್ತದೆ ಮಾಡೋದು ಕೂತರ ಮಾಡೋದು ಏನಾಗ್ತದೆ ಮಾಡು. ನಿನಗೆ ಗೊತ್ತದ ಪುಣ್ಯ ಮಾಡ್ಯಾರ, ಮನೆ ಕಟ್ಟ್ಯಾರ, ಪುಣ್ಯ ಮಾಡ್ಯಾರ, ಗಾಡಿ ತಗೊಂಡಾರ, ಪುಣ್ಯ ಮಾಡ್ಯಾರ, ಕೊಳ್ಳ ಹಾಕೊಂಡಾರ ಅಂತಿ. ನೀ ಯಾಕೆ ಮಾಡಂಗಿಲ್ಲ, ನೀ ಯಾಕೆ ಮಾಡಂಗಿಲ್ಲ? ಅವನು ಮಾಡಂಗಿಲ್ಲ, ಮಾತಾಡ್ತಾರೆ ಅಷ್ಟೇ. ಯಾವುದು ಮಾತಾಡೋದು ಆಗಂಗಿಲ್ಲ, ಮಾಡಬೇಕು. ಅದಕ್ಕೆ ಮಹಾತ್ಮನ ಪುಣ್ಯಾತ್ಮ ಏನಪ್ಪ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಮಹಾತ್ಮರು ಸಿಗುದು ಅಷ್ಟು ಸುಲಭ, ಅನಂತ ಜನ್ಮದ ಪುಣ್ಯ ಇರ್ಬೇಕು. ಸೋಮ ಚಂದಾಗಿಟ್ರು ರೊಟ್ಟಿ ಬಟ್ಟಿ ಬಡಿ ಹೆಂಡತಿ ಸಿಕ್ಕಂದ್ರ ಏನಂತೀರಿ, ಏನು ಪುಣ್ಯ ಮಾಡ ಏನು ಕೊಟ್ಟಾಳ ನೀ? ಎರಡು ರೊಟ್ಟಿ ಬಿಸಿ ಮತ್ತೆ ಕೊಟ್ಟಾಳ, ಕೊಟ್ಟಾಳೇನು? ನೀನು ಚಲೋ ಇದ್ದಂಗೆ ಮುದುಕ್ ಮಾಡಿ ಮೂಲ್ಯಾಕ ಮುಡಿಸೋದು ಮತ್ತೆ ಮಗಳ. ಜಗತ್ತಿನೊಳಗೆ ನೋಡ್ರಿ, ಏನು ಮಾಡಿ ಮಹಾತ್ಮರು ಏನ್ ಮಾಡ್ತಾರ? ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗಿ, ನಿನ್ಗೆ ಪರಮಾತ್ಮ ಮಾಡ್ತಾರೋ ಮನುಷ್ಯನಿಗೆ ಮಹಾದೇವ ಮಾಡ್ತಾರ. ಅಂಥವ್ರಿಗೆ ಇರಕ್ಕೆ ಬದುಕಿಯಿಂದ ಅಂತಾರೆ ಏನು ಸಾಧು ಅಂತ ಹೋದ್ರೆ ಏನಾಕಂತ ಏನು ಆಗಂಗಿಲ್ಲ ಕದೆ ಅವರು. ಸಂಸಾರದ ಏನಾಗ್ಯದ ನಿನಗೆ? ಏನಾಗಿಲ್ಲ, ಏನಾಗಿಲ್ಲ. ಏನು ಮಾಡಿದಿ, ಎದಕ್ಕೆ ಮಾಡಿದಿ? ನೀ ಮಾಡುವುದು ಎಲ್ಲ ಏನು ಮಾಡಿದಲ್ಲ ಅದು ನಿನ್ನ ಸುಖಕ್ಕಲ್ಲ ದುಃಖಕ್ಕೆ ಮಾಡಿ. ಇದು ಮಾಡಿ ಏನಾಯ್ತು? ಆಯ್ತು. ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ. ಬಹುಶಃ ನಿಮ್ಗೆ ಗೊತ್ತಿರ್ಬೇಕು. ಏನು ಗಳಿಸೋದ್ರಿ? ಏನು ಗಳಿಸೋದ್ರಿ? ಸಿಕಂದರ ಇಡೀ ಜಗತ್ತನ್ನೇ ಗೆದ್ದರೆ ಒಂದು ಸಾಯಬೇಕಲ್ಲ, ಸಾಯಬೇಕ ಇಲ್ಲ? ಸಾಯಬಾರ್ದು ಅಂದ್ರೆ ಏನು ಮಾಡ್ಬೇಕು ಹೇಳಿ? ಸಾಯಬಾರ್ದು ಅಂದ್ರೆ ಏನು ಮಾಡ್ಬೇಕು ಗೊತ್ತದಿಲ್ಲ? ಹೆಂಗ್ರಿ ಸ್ವಾಮಿ, ಸಾಯಬೇಕಲ್ಲ, ಬರ್ತದ ಸಾಯಲಾರ್ದಂಗೆ. ಏನು ಸಾಯಬಾರ್ದಂಗಿದ್ರೆ ಹುಟ್ಟಬಾರ್ದು, ಹುಟ್ಟದ್ರೆ ಸಾಯ್ತಾರೆ. ಸಾಯಂಗಿಲ್ಲ ಅಂದ್ರೆ ಹುಟ್ಟಬಾರ್ದು. ಹುಟ್ಟಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸದ್ಗುರುವಿಗೆ ಶರಣಾಗತರಾಗಬೇಕು. ನಾನು ಹುಟ್ಟುವಾತ ನಾನಲ್ಲವಯ್ಯ, ಹೊಂದುವಾತ ನಾನಲ್ಲವಯ್ಯ. ಶಾಸ್ತ್ರ ಮಹಾತ್ಮರು ಹೇಳ್ತಾರೆ, ಪುಣ್ಯಾತ್ಮರೇ, ಜಗತ್ತಿನೊಳಗೆ ನಮ್ಮಂತಹ ಮೂರ್ಖರು ಜಗತ್ತಿನೊಳಗೆ ಯಾರು ಇಲ್ಲ. ಎಲ್ಲರಿಗೂ ಗೊತ್ತದ, ಎಲ್ಲರಿಗೂ ಗೊತ್ತದ. ಗೊತ್ತಿಲ್ಲ ಅಂತಲ್ಲ, ಗೊತ್ತದ. ಸಾವು ಯಾರಿಗೆ ಗೊತ್ತಿಲ್ಲ? ಸಾವು ಗೆದ್ದವರು ಅದಾರಿಲ್ಲ. ಹೆಣ್ಮಕ್ಳು ಗೆದ್ದಾರಿ, ಹೆಣ್ಮಕ್ಳು ಸಾವು ಗೆದ್ದಾರೆ. ಪರಮಾತ್ಮ ಜಗತ್ತಿನೊಳಗೆ ಸಾವು ಎಲ್ಲ ಇದೆ. ಪರಂತು ಈ ದೇಹ ಏನ್ ತಗೋಬೇಕು? ಈ ದೇಹ ನಾನು ಅಲ್ಲ ಅಂದ್ರೆ ನಾ ಸಾಯಂಗೇನೇ ಇಲ್ಲ. ಮಾತೇ ಮುಗಿತಲ್ಲ, ಮಾತೇ ಮುಗಿತಲ್ಲ. ದೇಹ ನಾ ಅಲ್ಲ, ಇದು ಶರೀರದ ಪಂಚಭೂತಾತ್ಮಕದ, ಇದು ಅದ ನಾ ಅಲ್ಲ. ಇದರೊಳಗೆ ನಾ ಇದ್ದೀನಿ, ಹೌದಲ್ಲ? ಶರೀರ ಹಂಗೆ ನೀವೇನು ಹಂಗ್ಯಾಗ ನೀವು ಇದ್ದೀರಿ, ಹಂಗೆ ನೀವು ಹಂಗ್ಯಾಗಿದ್ದೀರಿ. ಹಂಗೆ ಹೇಳಿದ್ರೆ ಅಳ್ತೀರಿ, ನಗ್ತೀರಿ. ಸಣ್ಣ ಹುಡುಗರು ಭಾಳ ಮಜಾ ಇರ್ತಾವೆ ನೋಡ್ಬೇಕು. ನೀವು ಹಬ್ಬ ಬಂತು ಹೊಸ ಅಂಗಿ ಹೊರಿಸಿದ್ರೆ ಅಂದ್ರೆ ಅವ್ರು ಜಲ್ದಿ ಉಡ್ಬೇಕಂತ ಒಲ್ಲ ಅಂದ್ರೆ ಏನು ಮಾಡ್ತಾವೆ? ಎಲ್ಲೆಲ್ಲಿ ತೂತದ ಅಲ್ಲಿ ಬಟ್ಟೆಗೆ ಹಿಂಗೆ ಹರ್ತದ, ಯಾಕೆ ಹರಿದು ಹೊಸಾರಿ ಬರ್ತಾವೆ ಜಲ್ದಿ ಅಂತ. ಹಂಗೆ ಹೆಚ್ಚು ಹೊಸಾರಿ ಬರ್ತಾವ್ರಿ. ಇದು ಶರೀರ ಹಂಗೆದ. ಪರಮಾತ್ಮ ಗೀತೆ ಹೇಳಿದ ಹಂಗೆದ, ಹಂಗೆದ. ಇದು ಹರಿತದ ಮತ್ತು ಹೊಸ ಅಂಗಿ ಬರ್ತದೆ. ಹಂಗ್ಯಾಗ ನಾವಿದ್ದೇವೆ, ಇದ್ದೇವಿಲ್ರಿ? ಹಂಗೆ ಈ ಶರೀರದಾಗ ನಾವು ಒಳಗಿದ್ದೇವೆ. ಹಂಗ್ಯಾಗ ಶರೀರದಾಗ ನಾವಿದ್ದೇವೆ. ಮಜಾ ಅದ. ಇದು ಶರೀರ ಹಂಗಿದ್ದಂಗದ. ನ ಜಾಯತೆ ಪ್ರೇತೆ ಕದಾಚಿನ್ ನಾಯಂ ಭೂತ್ವ ಭವಿತವಾನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣವನ್ನ ಹನ್ಯತೆ ಹನ್ಯಮಾನೇ ಶರೀರ. ಭಗವಂತ ಗೀತೆಯಲ್ಲಿ ಹೇಳ್ತಾನ.